ಸಾವಿತ್ರಿ ಅಪ್ಪ ನಿನ್ನ ನೋಡಕ್ಕೆ ಯಾರೋ ಬಂದಿದ್ದಾರೆ. ಹೆಸರು ಕೇಳಲಿಲ್ಲ. ಎಲ್ಲಿಂದ ಬಂದಿಯಾರಂತೆ? ಗೊತ್ತಿಲ್ಲ ಅಪ್ಪ. ಕೇಳೋದಲ್ವೇನಮ್ಮ? ಗಂಡಸ್ರೋ ಹೆಂಗಸ್ರೋ? ಹೆಂಗಸ್ರು ಅಲ್ಲ, ಹುಡುಗಿ. ಅಲ್ಲಮ್ಮ, ಯಾರಾದ್ರೂ ನೋಡೋಕೆ ಅಂತ ಬಂದ್ರೆ ಇದಾರೋ ಇಲ್ವೋ ಅಂತ ನೋಡ್ತೀನಿ ಅಂತ ಹೇಳೋದ್ ಬಿಟ್ಟು ಇದಾರೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ಕೊಳ್ಸೋದ? ಯಾವಾಗ ನೀವೆಲ್ಲ ಬುದ್ಧಿ ಕಲಿತಿರೋ ಏನೋ. ಛೇ, ಯೂಸ್ಲೆಸ್ ಗರ್ಲ್. ಅಪ್ಪ, ಹೇಗೆ ಕಾಣಿಸ್ತಾ ಇದ್ದಾಳೆ ಸಾವಿತ್ರಿ? ಬರಗಾಲದ ಹಸುಗೆ ಬಟ್ಟೆ ಹಾಕ್ದಾಗಿದೆ. ಕೈಗೆ ವನಿತಾ ತಾತಿದೆ ನೋಡು. ವನಿತನ? ಅವಳಿಗೇನ್ ಮಾಡಿದ್ರಿ ನೀವು? ನಾನೇನು ಮಾಡಿಲ್ಲಪ್ಪ, ನಾನೇನು ಮಾಡಲ್ಲ. ನನ್ನ ನಂಬು ಪ್ಲೀಸ್. ನಾಣಿ ವನಿತನ್ ಕೊಂದ್ಬಿಟ್ಟ. ನಾನು ಆ ಹೆಣಕ್ಕೆ ಒಂದು ಗತಿ ಕಾಣಿಸ್ಬೇಕಂತೆ. ಬೇಡರಿ, ನೀವು ಅದನ್ನೆಲ್ಲ ಹಚ್ಕೋಬೇಡಿ. ಆಗಲ್ಲವೇ? ರಾಜಕೀಯದ ಮೊದಲನೇ ಪಾಠ ಇದು. ನೀನು ರಾಜಕೀಯದಲ್ಲಿ ಬೆಳಿಬೇಕು ಅಂದ್ರೆ ಇದನ್ನೆಲ್ಲ ಮಾಡಲೇಬೇಕು ಅಂತ ಹೇಳ್ದ. ನನ್ನ ರಾಜಕೀಯದ ಗುರುಸ್ಥಾನದಲ್ಲಿರೋ ಆ ನಾಣಿ. ಬೇಡ್ರಿ, ನಮ್ಗೆ ರಾಜಕೀಯನೇ ಬೇಡ. ನಾವು ಹಳ್ಳಿಗೆ ಹೋಗಿ ನೆಮ್ಮದಿಯಾಗಿದ್ದು ಬಿಡೋಣ ಕಣ್ರಿ. ಹೋಗೋದೆ, ಗ್ಯಾರಂಟಿ ಹೋಗೋದೆ. ಈ ತರ ಟೆನ್ಷನ್ ಅನ್ಭವಿಸಕ್ಕಾಗಲ್ಲಪ್ಪ. ಇವ್ರು ಸಹವಾಸನೆ ಬೇಡ. ಚಾಪೆ ಹೊರಗಡೆ ಬಿಸಾಡಿದ್ದೀನಿ. ನೀನು ಹುಡುಕಿ ಪ್ರಯೋಜನ ಇಲ್ಲ. ನೀನಿವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಹೆದರ್ಕೊಂಡ್ರ? ಕನ್ಸ್ ಬಿತ್ತ? ವನಿತಾ ವನಿತಾ ಬಂದಿದ್ಲು. ಬಿಡಲ್ಲ, ನಿಮ್ಮ ಮನೆಯವ್ರನ್ಯಾರು ಬಿಡಲ್ಲ. ಅದ್ ಕನ್ಸು, ಮರ್ತು ಬಿಡಿ. ಬೆಳಗಿನ ಜಾವದ ಕನಸು ನಿಜ ಆಗ್ಬಿಡುತ್ತೋ ಏನೋ. ಹಂಗೆಲ್ಲ ಏನೂ ಆಗಲ್ಲ ಕಣ್ರಿ. ನೀವು ಹೋಗಿ ಮುಖ ತೊಳ್ಕೊಂಬನ್ನಿ, ನಾನು ಕಾಫಿ ತಗೊಂಡ್ಬರ್ತೀನಿ. ಹೋಗಿ ಮುಖ ತೊಳ್ಕೊಂಬನ್ನಿ. ಹೇಳಿ. ಸಾವಿತ್ರಿ, ನಿನ್ನ ಈ ಸ್ಥಿತಿಯಲ್ಲಿ ನನ್ನ ಕೈಲಿ ನೋಡೋಕ್ಕಾಗಲ್ಲ ಕಣೆ. ಗಂಡಸರಿಗೇನೆ ಹಠ ಅಂತ ನಿಂತ್ರೆ ಎಲ್ಲ ಬಿಟ್ಬಿಡ್ತಾರೆ. ನಾವು ಹಠ ಅಂತ ಸಾಧಿಸಕ್ ಹೋದ್ರೆ ಅದು ಸಂಸಾರ ಆಗಲ್ಲಮ್ಮ. ಇಲ್ಲಮ್ಮ, ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋತಾ ಇದ್ದೀನಿ. ಅವ್ರು ನನ್ನ ಹಣೆ ಕುಂಕುಮ ಇಟ್ಟಿದ್ದ ದಿನ ನನ್ನನ್ನು ಕ್ಷಮಿಸಿದ್ದಾರೆ ಅಂತ ಅರ್ಥ. ಅಲ್ಲಿವರೆಗೂ ಸಾವಿತ್ರಿ, ನೀನ್ ನನ್ನ ಮಗಳಿದ್ದಾಗೆ. ಮಗಳನ್ನ ತಾಯಿ ಈ ಸ್ಥಿತಿಲಿ ನೋಡಕ್ಕಾಗತ್ತಾ? ನೀನೇ ಹೇಳಿ ನೋಡೋಣ. ನನಗೋಸ್ಕರ ಕುಂಕುಮ ಹಚ್ಕೊಳೆ.